ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ನಡೆಯುತ್ತಂತೆ. ದಲಿತ ಸಮುದಾಯದ ಸಚಿವರ ಜೊತೆ ಮಹತ್ವದ ಸಭೆಯನ್ನ ಸಿಎಂ ನಡೆಸ್ತಾರೆ ಇವತ್ತು. ಚುನಾವಣಾ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಘೋಷಣೆ ಮಾಡಿದ್ದೀವಿ, ನಾಗಮೋಹನ್ ದಾಸ್ ವರದಿ ಜಾರಿಗೆ ನೀವು ಬೇಗ ಒಂದು ವರದಿಯನ್ನು ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಾರೆ. ಪರಿಶಿಷ್ಟ ಸಮುದಾಯದ ಜಾತಿಗಳಿಗೆ ಒಳ ಮೀಸಲಾತಿ, ಇದು ಜನಸಂಖ್ಯೆ, ಶಿಕ್ಷಣ, ಆರ್ಥಿಕತೆ ಮತ್ತು ಸ್ಥಿತಿಗತಿ ಮೇಲೆ ಹಂಚಿಕೆ ಆಗಬೇಕು, ಮೀಸಲಾತಿ ಹಂಚಿಕೆ ಮಾಡಿ ಅಂತ ಸಮುದಾಯಗಳು ಪಟ್ಟು ಹಿಡಿದು ಕೂತಿವೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮೊದಲೇ ಆಗ್ತಾನೆ ಇವರಿಗೆ ಗೇನ್ ಸಿಗೋದು, ಇವರ ಸಮುದಾಯದ ಜನ ಇವ್ರನ್ನ ನಂಬೋದು. ಇತ್ತೀಚೆಗೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವ್ರ ನಿವಾಸದಲ್ಲಾಗಿರಲಿ, ಗೃಹ ಸಚಿವರು ಯಾರು ಪರಮೇಶ್ವರ್ ಅವರ ಮನೆಯಲ್ಲಾಗ್ಲಿ ಒಂದಾದ್ಮೇಲೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಲೇ ಇದ್ದಾರೆ. ಬಟ್ ಮೀಟಿಂಗಿಗೆ ಅಷ್ಟೇ ಸೀಮಿತ ಆಗ್ತದೆ. ಆಮೇಲೆ ಈ ಒಳ ಮೀಸಲಾತಿ ಕೊಡ್ತೀನಿ ಅನ್ನುವಂಥದ್ದು ಕೂಡ ಇವತ್ತು ನಿನ್ನೆದಲ್ಲ, ಹೇಳ್ಕೊಂಡು ಬರ್ತಲೇ ಇದ್ದಾರೆ. ಇವ್ರು ಪ್ರತಿ ಸಲ ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿಗೆ ಇಷ್ಟು ನಾವು ರಿಸರ್ವೇಶನ್ ಅಂದ್ರೆ ಈ ಸಲ ಅವ್ರು ಕೇಳ್ತಾ ಇರೋದು SC ಯಲ್ಲಿ ಬರುವಂತಹ ಅಂದ್ರೆ ಒಂದು ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡಿ ಅಂತ ಹೇಳಿ. ಬಟ್ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಒಂದು ಅದಕ್ಕೆ ಸರಿಯಾದಂತಹ ಪ್ಲಾನ್ ಮಾಡ್ಕೊಂಡಿಲ್ಲ, ತಯಾರಿಗಳಾಗಿಲ್ಲ. ಬರೀ ಜನರಿಗೆ ಈಗ ಮೂಗು ಮೇಲೆ ತುಪ್ಪವನ್ನ ಹಚ್ಚಿ ನೆಕ್ಕಿ ಅಂತ ಬಿಡೋದು, ಮೂಗು ಮೇಲೆ ತುಪ್ಪ ಸವರೋದು ಅಂತಾರಲ್ಲ, ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ನೋಡೋಕೆ ಮೇಲ್ಗಣ್ಣಿಗೆ ಹೆಂಗ್ ಕಾಣಿಸ್ಬೇಕು, ಅಯ್ಯೋ ಇವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಇವತ್ತು ಊಟ ಮಾಡ್ಕೊಂಡು ಇದ್ರ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಮೇಲೆ ಎಷ್ಟೊಂದು ಕನಿಕರ, ನಮ್ಮ ಮೇಲೆ ಎಷ್ಟೊಂದು ಜಾಗೃತಿ ಒಂದು ಕನಿಕರ ಇಟ್ಕೊಂಡಿದ್ದಾರೆ ಲೀಡರ್ಸ್ಗಳು ಅಂತ ಸಮುದಾಯದ ಜನ ನಂಬ್ತಲೇ ಬರ್ತಾ ಇದ್ದಾರೆ. ಆ ಸಮುದಾಯದ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಕೂಡ ಈ ಸಮುದಾಯದ ಲೀಡರ್ಸ್ ಮಾಡ್ತಾ ಇದ್ದಾರೆ ಹೊರತು ಇದಕ್ಕಿನ್ನೂ ತಾರ್ಕಿಕ ಅಂತ್ಯವನ್ನ ಕಂಡುಕೊಳ್ಳೋಕ್ಕಾಗಿಲ್ಲ ಕಾಂಗ್ರೆಸ್ ಕೈಲಿ. ಸೊ ನೋಡೋಣ. ಯಾಕಂತ ಹೇಳಿದ್ರೆ ಗೃಹ ಮಂತ್ರಿಗಳು ಅದೇ ಸಮುದಾಯಕ್ಕೆ ಸಂಬಂಧಪಟ್ಟಂತವರಾಗಿದ್ದಾರೆ, ಹಲವಾರು ಜನ ಸಚಿವರುಗಳು ಕೂಡ ಇದೇ ಸಮುದಾಯಕ್ಕೆ ಸಂಬಂಧಪಟ್ಟಂತವರಾಗಿದ್ದಾರೆ. ಮೀಟಿಂಗ್ ಮಾಡ್ತಾ ಇದ್ರ, ಮೀಟಿಂಗ್ ನ ರಿಸಲ್ಟ್ ಏನು ಹಾಗಾದ್ರೆ? ಸರಿ, ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡ್ತಾ ಇದ್ದೀರಿ. ಇದ್ರಲ್ಲಾದ್ರೂ ಯಾವಾಗ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನು ಜಾರಿಗೆ ತರಬೇಕು, ಪ್ರಮುಖವಾಗಿ ಈ ಒಳ ಮೀಸಲಾತಿ ಒಂದು ಚರ್ಚೆ ಮಾಡಿ ತಾರ್ಕಿಕ ಅಂತ್ಯವನ್ನ ತರ್ತಿರೋ ಅಥವಾ ಅಗೇನ್ ಮೀಟಿಂಗ್ಗಳು ಪೋಸ್ಟ್ಪೋನ್ಗಳು ಆಗ್ತಾ ಹೋಗುತ್ತಾ ಗೊತ್ತಿಲ್ಲ. ಈಗ ಲೋಕಲ್ ಎಲೆಕ್ಷನ್ಗಳು ಬರ್ತಾ ಇದೆ, ಆಗ ನಿಮ್ಮ ಸಮುದಾಯದ ಜನ ನಿಮ್ಮ ಕೈ ಹಿಡಿಬೇಕು ಅಂದ್ರೆ ನೀವು ಇದನ್ನ ಅಟ್ಲೀಸ್ಟ್ ಒಂದು ಜಾರಿಗೆ ತರ್ತೀವಿ ಅಂತ ಭರವಸೆ ಕೊಡಬೇಕು. ಬರೀ ಮೀಟಿಂಗಿಗೆ ಸೀಮಿತ ಆಗಬಾರದು. ನೋಡೋಣ ಇವತ್ತಿನ ಸಭೆಯ ಬಳಿಕ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಯಾವ ರೀತಿಯ ಒಂದು ನಿರ್ಧಾರವನ್ನ ತಗೊಳ್ತಾರೆ. ಸಚಿವರುಗಳು ನವೆಂಬರ್ ನಲ್ಲೇ ಆಯೋಗ ರಚನೆ ಮಾಡಿತ್ತು, ಈಗಾಗಲೇ 4 ತಿಂಗಳು ಕಳೆದ್ಬಿಟ್ಟಿದೆ. ಆಮೇಲೆ ಈ ರೀತಿಯ ಆಯೋಗಗಳನ್ನ ಇವರು ಹುಟ್ಟು ಹಾಕಿರೋದು ಕೂಡ ಇದು ಮೊದಲಲ್ಲ, ಈ ಸಲ ಅಲ್ಲ. ಪದೇ ಇವ್ರು ಪ್ರತಿ ವರ್ಷ ಇವರ ಗಿಮಿಕ್ ಇಷ್ಟೇ, ಪ್ರಣಾಳಿಕೆಯಲ್ಲಿ ಅಂಶಗಳನ್ನ ತರ್ತೀವಿ, ಅದನ್ನ ಜಾರಿಗೆ ತಂದ್ವಾ ಬಿಟ್ವಾ ಗಮನಿಸೋಲ್ಲ. ಎಲೆಕ್ಷನ್ಗಳು ಬಂದಾಗ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನ ಆ ಸಮುದಾಯದ ಜನಕ್ಕೆ ಮಾಡ್ತಲೇ ಬರ್ತಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕೊಲೀಗ್ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಈ ಒಳ ಮೀಸಲಾತಿ ವಿಚಾರ ಚರ್ಚೆ ಆಗ್ತಾ ಇರೋದು ಇವತ್ತು ನೆನ್ನೆದಲ್ಲ, ಮತ್ತು ಆ ಸಮುದಾಯದ ಜನರಿಗೆ ಇವರೊಂದು ರೀತಿ ಮೂಗಿನ ಮೇಲೆ ತುಪ್ಪ ಸವರಿ ಸುಮ್ಮನಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಮೀಟಿಂಗ್ ನ ಹೈಲೈಟ್ಸ್ ಏನಾಗ್ಬೋದು? ನಿರೀಕ್ಷೆ ಜನ ಇನ್ಮುಂದಾದ್ರೂ ಇಟ್ಕೋಬೋದಾ? ನಮಗೇನೋ ಒಂದು ಫೆಸಿಲಿಟೀಸ್ ಕೊಡೋಕೆ ಮುಂದಾಗ್ತಾ ಇದ್ದಾರೆ, ಸರಿ ಆಗುತ್ತೆ ಅಂತ ನಂಬೋದಾ ಜನ ಇವ್ರನ್ನ? ರಾಜ್ಯದಲ್ಲಿ SM ಕೃಷ್ಣ ಅವರ ಆಡಳಿತದಿಂದ ಆರಂಭ ಆದಂತಹ ಈ ಒಳ ಮೀಸಲಾತಿ ಪಾಲಿಟಿಕ್ಸ್ ಯಾವುದೇ ಸರ್ಕಾರ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಬರೀ ಚರ್ಚೆ ಹಂತದಲ್ಲಿಯೇ ಇರುವಂತದ್ದು. SM ಕೃಷ್ಣ ಅವರಾದ ಬಳಿಕ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ತದ ಬಳಿಕ ಯಡಿಯೂರಪ್ಪ ಅವರಾದ್ರು, ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರು. ಆದ್ರೆ ಯಾವ ಮುಖ್ಯಮಂತ್ರಿಯೂ ಕೂಡ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ನಿಲುವು ಮತ್ತೆ ನಿರ್ಧಾರಕ್ಕೆ ಬರೋದ್ರಲ್ಲಿ ವಿಫಲರಾದ್ರು. ಬೊಮ್ಮಾಯಿ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಒಳ ಮೀಸಲಾತಿ ಘೋಷಣೆ ಮಾಡಿದ್ರು ಕೂಡ ಅದಕ್ಕೆ ತಡೆಯಾಜ್ಞೆ ತರುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ ಬೊಮ್ಮಾಯಿ ಅವರು ಎಲ್ಲಾ ಸಮುದಾಯಗಳನ್ನ ಕೂಡ ಓಲೈಸಿಕೊಳ್ಳುವಂತಹ ಒಂದು ರೀತಿಯಲ್ಲಿ ಮೀಸಲಾತಿಯನ್ನ ಕೊಟ್ಟರು ಅನ್ನುವಂತ ಒಂದು ಅಪಸ್ವರ ಮತ್ತೆ ಅಸಮಾಧಾನವೂ ಕೂಡ ಹಲವು ಸಮುದಾಯಗಳಲ್ಲಿ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಅವರಂತೂ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೋ ಆ ಸಮಯದಲ್ಲಿ ಆ ಸಮುದಾಯ ಮೊದಲಿಂದಲೂ ಕೂಡ ನಾವು ನಿಮ್ಮ ಜೊತೆ ಇದೀವಿ, ನೀವು ನಮಗೆ ಒಳ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಸಹಜವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಡಗೈ ಸಮುದಾಯದ ಒತ್ತಾಯ ಜಾಸ್ತಿ ಇರುವಂತದ್ದು. ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಲಗೈ ಸಮುದಾಯಕ್ಕಿಂತಲೂ ಕೂಡ ಎಡಗೈ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ. ಜೊತೆಗೆ ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ಎಡಗೈ ಸಮುದಾಯ ಹಿಂದುಳಿದಿದೆ. ಹೀಗಾಗಿ ನಮಗೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರ ಮುಂದಾಳತ್ವವನ್ನು ವಹಿಸಿರುವಂತದ್ದು KH ಮುನಿಯಪ್ಪ ಮತ್ತೆ ಮೋಟಮ್ಮ. ಇವರು ಎಡಗೈ ಸಮುದಾಯಕ್ಕೆ ಬರ್ತಾರೆ. ಅದೇ ರೀತಿ ಬಲಗೈ ಸಮುದಾಯಕ್ಕೆ ಬರುವಂತವರು ಪರಮೇಶ್ವರ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಲ್ಲಿ ಸಮಸ್ಯೆ ಇರೋದು ಇಲ್ಲಿ ಸಮುದಾಯದ ನಡುವೆ ಸಮಸ್ಯೆಗಳಿಲ್ಲ, ಕಾರ್ಯಕರ್ತರ ನಡುವೆ ಸಮಸ್ಯೆ ಇಲ್ಲ. ಎಲ್ಲಿ ಸಮಸ್ಯೆ ಇರುವಂತದ್ದು ಅಂತ ಹೇಳಿದ್ರೆ ಪರಮೇಶ್ವರ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಕಡೆ, ಮೋಟಮ್ಮ ಮತ್ತೆ KH ಮುನಿಯಪ್ಪ ಅವರು ಒಂದ್ ಕಡೆ.
ಕಾಂಗ್ರೆಸ್ ಹೈಕಮಾಂಡ್ ಯಾರ ಮಾತನ್ನ ಕೇಳುತ್ತೆ, ಯಾರ ಮಾತಿಗೆ ಹೆಚ್ಚು ಮನ್ನಣೆ ಕೊಡುತ್ತೆ ಅನ್ನುವಂಥದ್ದನ್ನ ಈ ವಿಚಾರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ನೀವೇ ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಒಂದು ರೀತಿಯಲ್ಲಿ ಈ ಬೇಡಿಕೆಯನ್ನ ಅವರು ಮುಂದೆ ಇಟ್ಟಿದ್ರು. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರ ಬೆಂಬಲಿಗರು ಕೂಡ ಸಿದ್ದರಾಮಯ್ಯ ಅವರ ಬೆನ್ನತ್ತಿದ್ದಾರೆ. ಈ ಬಾರಿ ಈ ಸಮಸ್ಯೆಯನ್ನ ನೀವು ಬಗೆಹರಿಸ್ಕೊಡ್ಬೇಕು ಅನ್ನುವಂಥದ್ದು. ಜೊತೆಗೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ಯಾವ ರೀತಿಯಾಗಿ ಹಂಚಬಹುದು, ಒಂದ್ ಸ್ವಲ್ಪ ಎಡಗೈ ಅವ್ರಿಗೆ ಹೆಚ್ಚಿಗೆ ಕೊಟ್ಟರು ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇದನ್ನ ಮನವರಿಕೆ ಮಾಡ್ಕೊಡುವಂತ ಒಂದು ರೀತಿಯಲ್ಲಿ ಆಗ್ಬೇಕು ಅನ್ನುವಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿರುವಂತ ಒಂದು ಸಭೆಯಲ್ಲಿ ಈ ಎಲ್ಲಾ ಶಾಸಕರು ಮತ್ತೆ ಸಚಿವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆಗ ಯಾವ ರೀತಿಯಾಗಿ ನಿರ್ಧಾರಕ್ಕೆ ಬರ್ತಾರೆ, ಇದು ಕೇವಲ ಇವತ್ತಿನ ಒಂದು ಮೀಟಿಂಗ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳಿಗೆ ಅಷ್ಟೇ ಸೀಮಿತವಾಗಿ ಆಗುತ್ತಾ, ಇಲ್ಲವೇ ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಇರೋದ್ರಿಂದ ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಧನ್ಯವಾದ ಡೀಟೇಲ್ಸ್ಗೆ.